ಇನ್ನು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಡಿಸಿಎಂ ಹುದ್ದೆ ಬೇಕಾ ಬೇಡವಾ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾಳೆ ದೆಹಲಿಯಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಎಷ್ಟು ಉಪಮುಖ್ಯಮಂತ್ರಿ ಸ್ಥಾನ ಬರಬಹುದು, ಒಂದ ಅಥವಾ ನಾಲ್ಕು? ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬೇಕಿತ್ತು. ನಾಲ್ಕು ಸುಮ್ಮನೆ ಸೃಷ್ಟಿ ಮಾಡಿ ಗೊಂದಲ ಕ್ರಿಯೇಟ್ ಮಾಡೋದು ಯಾಕೆ ಅಂತ. ನಾಲ್ಕು ಅಂದರೆ ಜಾಸ್ತಿ ಆಗಿಬಿಡುತ್ತೆ ರೀ. ಓಲೈಕೆ ಮಾಡ್ಬೋದು, ಆಯಾ ಸಮುದಾಯಗಳನ್ನು ಓಲೈಸುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ಗಳು ಮಾಡ್ಬೋದು. ಅಂದರೆ ಗಜಿಬಿಜಿ ಅಂತಾರಲ್ಲ, ಹಂಗಾಗ್ಬಿಡುತ್ತೆ. ಈಗ ಸಿ ಎಮ್ ಇದ್ದರು, ಒಬ್ಬರು ಡಿ ಸಿ ಎಮ್ ಇದ್ರು ಹಿಂದೆ. ಹಾಗಾದರೆ ಚೆನ್ನಾಗಿರುತ್ತೆ ಅಂತ ಮತ್ತಲ್ಲಿ ವೈಮನಸ್ಸುಗಳು ಬರ್ಬೋದು ಅಂಥೇಳಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಇನ್ನು ಸಮುದಾಯವಾರು ವಿಶ್ವಾಸ ಗಳಿಸೋಕೆ 4 ಡಿ ಸಿ ಎಂ ಹುದ್ದೆಗೆ ಚಿಂತನೆ ನಡೆಸ್ತಾ ಇದ್ದಾರೆ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, OBCಗೆ ನೀಡುವಂಥ ಆಲೋಚನೆಗಳಿದ್ದಾವೆ. ಅಂದರೆ ಇಲ್ಲಿ ದಲಿತ ಸಮುದಾಯ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ, ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಪಸಂಖ್ಯಾತ ಅಂತ ಬಂದಾಗ ಜಮೀರ್ದು ಮತ್ತು UT ಖಾದರ್ ಅವ್ರದ್ದು, ಖಾದರ್ ಸ್ಪೀಕರ್ ಇದರಿಂದ ಅವ್ರೀಗ ಕ್ಯಾಬಿನೆಟ್ಗೆ ಬರ್ತಾರಂತಿದೆ. ಲಿಂಗಾಯತ ಅಂತ ಬಂದಾಗ MB ಪಾಟೀಲ್ ಒಬ್ಬರದೇ ಕೇಳಿ ಬರ್ತಿದೆ ಸಿಂಗಲ್ ಹೆಸರು. OBC ಅಂತ ಬಂದರೆ ಇಲ್ಲಿ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಅವ್ರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಸಮುದಾಯಗಳನ್ನು ತಣಿಸೋಕೆ ಈ ರೀತಿಯಾದಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ಬೋದು. ಬಟ್ ನಮ್ಗನ್ನಿಸ್ತಾ ಇದೆ ಫೈನಲಿ ಒಂದೇ ಒಂದು DCM ಹುದ್ದೆ ಸೃಷ್ಟಿ ಮಾಡ್ಬೋದು ಅಂತ. ಹಿಂದೆ ಪರಮೇಶ್ವರ್ ಆಗಿದ್ರು, DCM ಆಗಿದ್ದರು ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ. ಈಗ ವಾಪಸ್ಸು ಅವ್ರಿಗೆ ದಲಿತ ಕೋಟಾದಲ್ಲಿ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾವುದೇ DCM ಹುದ್ದೆ ಬೇಡ ಅಂತ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. 2 DCM ಹುದ್ದೆಗಳಿಗೆ ಸಿದ್ದರಾಮಯ್ಯನವರು ಒತ್ತಡ ಹಾಕ್ತಾ ಇದ್ದಾರೆ. ದಲಿತ ಮತ್ತು ಲಿಂಗಾಯತ ಸಮುದಾಯಕ್ಕೆ, ಅಂದರೆ ಅವ್ರು ಆಪ್ತರಿಗೆ ಕೊಡಿಸ್ಬೇಕು ಅಂತ. ಹಾಗೆ ಕೈ ಬಿಡಬಾರ್ದು ಈ ಟೈಮ್ನಲ್ಲಿ. ನನ್ನ ಜೊತೆಗೆ ಯಾರ್ಯಾರಿದ್ರೋ ಅವ್ರನ್ನ ನನ್ನ ಜೊತೆಗೇ ತೆಗೆದುಕೊಳ್ಳೋದು ಬೇಡ ಅಂತ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗಬೇಕು ಅಂತ ಒಂದು ದಲಿತ, ಇನ್ನೊಂದು ಲಿಂಗಾಯತ ಸಮುದಾಯ ಕೊಡಬೇಕು ಅನ್ನುವಂಥ ಒತ್ತಡ ಹಾಕ್ತಿದ್ದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಪರಮೇಶ್ವರು, ಪ್ರಿಯಾಂಕ್ ಖರ್ಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಈಗ. ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅದು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ DCM ಹುದ್ದೆ ರಚನೆ ಬಗ್ಗೆ ಸೋಮವಾರ ಚರ್ಚೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇರೋದು ಒಂದೇ ಆಗಬೇಕು ಅಂತ, ಅವರು CM, ಇನ್ನೊಬ್ಬರು DCM. ಈಗ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿರೋದು 2 ಬೇಕು ಅಂತ. ಅಂದರೆ ಯತೀಂದ್ರ ಅವ್ರದ್ದು ಬಹಳ ಡೌಟ್ ಇದೆ, ಇಲ್ಲಿ ಮಿನಿಸ್ಟರ್ ಮಾಡ್ಬೋದು, ಬಟ್ DCM ಡೌಟ್ ಇದೆ. ಅದರ ಜೊತೆಗೆ ಪರಮೇಶ್ವರರೇನೋ KPCC ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ರಂತೆ ಹೈಕಮಾಂಡ್ ಭೇಟಿಯಾದ ಸಂದರ್ಭದಲ್ಲಿ. ಕೊಟ್ಟರೆ DCM ಕೊಡಿ ಅಂತ ಹೇಳಿದಾರಂಥವ್ರು. ಹಾಗಾಗಿನೇ ಅವ್ರನ್ನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಅವ್ರು ಕೊಡ್ಬೋದಾ? ಅವ್ರು ಕೊಟ್ಬಿಟ್ರೆ ಈಗ ಇಲ್ಲ ಖರ್ಗೆ ಅವರು ಅಲ್ಲಿನೋ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ, ಅಥವಾ AC ಅಧ್ಯಕ್ಷರು ಅವ್ರ ಮಗನ ಕೊಟ್ಟರು ನೋಡಪ್ಪ, ಮತ್ತು ಪುತ್ರ, ಈ ರೀತಿ ಆರೋಪಗಳು ಸಹಜವಾಗಿ ಬಂದೇ ಬರುತ್ತೆ. ಅವ್ರಿಗೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಕೊಟ್ಟರೆ ಪರಮೇಶ್ವರ್ ಕೊಡ್ಬೋದು, ಇನ್ನೊಂದು MB ಪಾಟೀಲ್ ಕೊಡ್ಬೋದು. MB ಪಾಟೀಲು ಪ್ರಭಾವಿ ನಾಯಕರು ಉತ್ತರ ಕರ್ನಾಟಕ ಭಾಗದಲ್ಲಿ, ಮತ್ತು ಆ ಲಿಂಗಾಯತ ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಂಗೆ ಆಗುತ್ತೆ. 28ರ ಚುನಾವಣೆಯಲ್ಲೂ ಕೂಡ ಮೋಡಿ ಮಾಡ್ಬೋದು ಆ ಭಾಗದಲ್ಲಿ. ಯಾಕಂದರೆ ಅತಿ ಹೆಚ್ಚಿನ ಶಾಸಕರು ಲಿಂಗಾಯತ ಶಾಸಕರಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅವ್ರಿಗೂ ಕೂಡ ಈಗ ಭರವಸೆನ ಕೊಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರು ಕೃಪಾ ಕಟಾಕ್ಷದಿಂದಲೇ ಆಗಬೇಕು. ಹೈಕಮಾಂಡ್ ನಾಯಕರ ತಲೆಯಲ್ಲಿ ಏನಿದೆ, ಈಗ ಅವರು ಹೇಳ್ತಾ ಇದ್ದಾರೆ ಒಂದು 3ರಿಂದ 4 ಮಾಡಿದರೆ ಕೂಡ ಒಳ್ಳೆಯದು ಅಂಥೇಳಿ. ಬಟ್ ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ 1 ಮಾಡಬೇಕು ಅಂತಿದೆ. ಅದಾದ ಮೇಲೆ ಮಹಿಳಾ ಕೋಟಾದಡಿ ಕೂಡ ಒಬ್ಬರನ್ನ DCM ಮಾಡಬೇಕು ಅನ್ನುವಂಥದ್ದೇನೋ ಚರ್ಚೆ ನಡೀತಾ ಇದೆ ಅಂತೆ. ಬಟ್ ಅದು ಸದ್ಯದ ಬೆಳವಣಿಗೆ ನೋಡ್ತಾ ಇದ್ದರೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿನೇ 1 ಬಿಟ್ಟರೆ 2 DCM ಹುದ್ದೆ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಹೆಚ್ಚಳವಾಗ್ತಾ ಇದೆ. DCM ಹುದ್ದೆ ಅಂತಂದರೆ ಅದು ಸಾಂವಿಧಾನಿಕವಾದಂಥ ಹುದ್ದೆ ಅಷ್ಟೇ, ಅಷ್ಟೊಂದೇನು ಪವರ್ ಏನಿರೋದಿಲ್ಲ, ಅಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಅವಕಾಶಗಳೇನಿರೋದಿಲ್ಲ. ಏನೋ CM ಆದಮೇಲೆ DCM ಅಪ್ಪ ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನಲ್ಲಿ DCM ಯಾರಾಗ್ತಾರೆ ಅನ್ನೋದು ಬಹಳ ಚರ್ಚೆ ಆಗ್ತಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ 1 ಆಗಬೇಕು ಅಂತ, ಸಿದ್ದರಾಮಯ್ಯ 2 ಆಗಬೇಕು ಅಂತ ಹೈಕಮಾಂಡ್ ತಲೆಯಲ್ಲಿ ಏನಿದೆ? ಜೊತೆಗೆ 4 ಆದರೆ ಎಷ್ಟು ಗೊಂದಲ ಆಗುತ್ತೆ. ಈಗ ಎಲ್ಲ ಸಮುದಾಯಗಳನ್ನು ಕೂಡ ಓಲೈಸುವಂಥ ಪ್ರಯತ್ನ ಮಾಡಬೇಕು ಅಂದರೆ ಭಾಳ ಕಷ್ಟ. ಹಾಗಾಗಿನೇ ಇಲ್ಲಿ ದಲಿತ ಅಥವಾ ಲಿಂಗಾಯತ ಈ 2 ಸಮುದಾಯಗಳಿಗೆ ಮಣೆ ಹಾಕ್ಬೋದಾ ಹೆಂಗೆ? ಪ್ರಭು, ಈಗ ನೂತನ CM ಅಭ್ಯರ್ಥಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಆಯ್ಕೆಯಾಗಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕನಾಗಿ.
ಬುಧವಾರ ಅಧಿಕೃತವಾಗಿ ಸಿಎಂ ಆಗಿ ಅವರು ಪದಗ್ರಹಣ ಮಾಡ್ತಾ ಇದ್ದಾರೆ. ನಂತರ ಸಂಪುಟ ರಚನೆ ಆಗ್ಬೇಕಾಗತ್ತೆ, ಹೊಸ ಸಂಪುಟ ರಚನೆ ಆಗ್ಬೇಕಾಗತ್ತೆ, ಸಚಿವರ ಆಯ್ಕೆ ಆಗ್ಬೇಕಾಗತ್ತೆ. ಇದರ ಜೊತೆಗೆ DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಬೇಕು ಅನ್ನುವಂತಹ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಒಕ್ಕಲಿಗ ಸಮುದಾಯಕ್ಕೆ ಈಗ ಸಿಎಂ ಹುದ್ದೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ SC ಸಮುದಾಯಕ್ಕೆ SC ಅಥವಾ ST ಸಮುದಾಯಕ್ಕೆ KPCC ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಇದರ ಜೊತೆಗೆ DCM ಹುದ್ದೆಗಳಿಗೆ ಈಗ 4 ಸಮುದಾಯಗಳನ್ನ ಗುರಿಯಾಗಿಟ್ಕೊಂಡು, ಯಾಕೆಂದ್ರೆ ಮುಂದಿನ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು 4 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡಬೇಕು. ಆಗ ಸಮುದಾಯದ ವಿಶ್ವಾಸವನ್ನ ಗಳಿಸಬಹುದು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ. ರಾಜ್ಯದ ಬಹುದೊಡ್ಡ ಜನಸಂಖ್ಯೆ ಅನ್ನುವಂತ ದಲಿತ ಸಮುದಾಯ, ಹಾಗೆ ಅಲ್ಪಸಂಖ್ಯಾತ ಸಮುದಾಯ, ಮತ್ತೆ ಲಿಂಗಾಯತ ಸಮುದಾಯ, ಹಾಗೆ OBC ಸಮುದಾಯಕ್ಕೆ ಒಂದೊಂದು DCM ಹುದ್ದೆಯನ್ನ ಕೊಡಬೇಕು ಅನ್ನುವಂಥದ್ದು ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ವೇಣುಗೋಪಾಲ್ ಅವರ ಲೆಕ್ಕಾಚಾರ. ಆದ್ರೆ DK ಶಿವಕುಮಾರ್ ಯಾವುದೇ DCM ಹುದ್ದೆ ಬೇಡ ಅಂತೇಳಿ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. DK ಶಿವಕುಮಾರ್ ಅವರ ಮಾತಿಗೆ ಪರಿಗಣನೆ ಮಾಡೋದು ಕಷ್ಟ. ಯಾಕಂದ್ರೆ ಸಿದ್ದರಾಮಯ್ಯ ಅವರು 2 DCM ಹುದ್ದೆಗಳನ್ನ ಮಾಡ್ಲೇಬೇಕು. ಒಂದು ಪರಮೇಶ್ವರ್ ಮತ್ತೆ MB ಪಾಟೀಲ್, ಲಿಂಗಾಯತ ಸಮುದಾಯ, ದಲಿತ ಸಮುದಾಯಕ್ಕೆ ಒಂದೊಂದು DCM ಹುದ್ದೆಯನ್ನ ಕೊಡ್ಬೇಕು. ಕೊಡದೆ ಹೋದ್ರೆ ಆ ಸಮುದಾಯಗಳ ವಿಶ್ವಾಸವನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಮುಂದಿನ ಚುನಾವಣೆಗಳಲ್ಲಿ ಅದರ ಎಫೆಕ್ಟ್ ಆಗತ್ತೆ ಅನ್ನುವಂತ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದೆ ಸರ್ಕಾರಕ್ಕೆ ಸಂಕಷ್ಟ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಈಗ 4 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡ್ಲಾಗತ್ತ. ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಇಲ್ವೆ, UT ಖಾದರ್ ಅವರನ್ನ DCM ಮಾಡಬೇಕು. ಲಿಂಗಾಯತ ಸಮುದಾಯದಿಂದ MB ಪಾಟೀಲ್, ಈಶ್ವರ್ ಖಂಡ್ರೆ ಅವರ ಹೆಸರು, ಹಾಗೆ ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಅವರ ಹೆಸರು, OBC ಸಮುದಾಯದಿಂದ ಯತೀಂದ್ರ ಅವರನ್ನ ಮಾಡ್ಬೇಕು ಅನ್ನುವಂತ ಚರ್ಚೆಗಳಿದೆ. ಆದ್ರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು DCM ಹುದ್ದೆಯನ್ನ ಕೊಡಿಸ್ಬೇಕು, ಉಳಿದ ಯಾವ DCM ಹುದ್ದೆಗಳು ಬೇಡ ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಟ. ತಮ್ಮ ಪುತ್ರನಿಗೆ ಅವಕಾಶವನ್ನು ಮಾಡಿಕೊಟ್ಟು ಬೇರೆಯವರಿಗೆ ಕೊಡಬಾರ್ದು ಅನ್ನುವಂತ ಲೆಕ್ಕಾಚಾರ ಅವರ ಮನದಲ್ಲಿದೆ. ಹಾಗಾಗಿ ಪರಮೇಶ್ವರ್ ಅವರನ್ನ KPCC ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸೋಣ ಅನ್ನುವಂತ ಲೆಕ್ಕಾಚಾರವನ್ನು ಮಾಡಿ ಮೊನ್ನೆ ಸುದೀರ್ಘವಾಗಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಆದ್ರೆ ಪರಮೇಶ್ವರ್ ಅದಕ್ಕೆ ಒಪ್ಕೊಂಡಿಲ್ಲ. ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆಗೆ DCM ಹುದ್ದೆಯನ್ನ ಕೊಟ್ಟಿದ್ದೆ ಆದ್ರೆ ಆಗ ಪುತ್ರ ವಾತ್ಸಲ್ಯದಿಂದ ತಮ್ಮ ಮಗನಿಗೆ ಕೊಟ್ಟಿದ್ದಾರೆ. ಸಮುದಾಯದಲ್ಲಿರುವಂತಹ ಹಿರಿಯ ನಾಯಕ ಪರಮೇಶ್ವರ್ ಮತ್ತೆ ಮಹದೇವಪ್ಪ ಇದ್ರು ಕೂಡ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಹೋಗುತ್ತೆ. ಸೊ ಹೀಗಾಗಿ ಪರಮೇಶ್ವರ್ ಅವರನ್ನ ಮನವೊಲಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಇಲ್ಲಿ ಅವರಿಗೆ ಅದು ಸಕ್ಸಸ್ ಆಗಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆಗೆ ಕೊಡಿಸಬಾರದು, ಪರಮೇಶ್ವರ್ ಅವ್ರಿಗೆ DCM ಕೊಡಿಸ್ಬೇಕು ಅಂತೇಳಿ ಅವರು ಕೂಡ ಒಂದು ಕಡೆ ಪಟ್ಟನ್ನ ಬಿಗಿ ಮಾಡ್ತಾ ಇದ್ದಾರೆ. ಹೀಗಾಗಿ DCM ಹುದ್ದೆಯ ವಿಚಾರದಲ್ಲಿ ಹೇಳ್ದಾಗೆ 1 ಅಥವಾ 2 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿದೆ. ಪರಮೇಶ್ವರ್ ಅಥವಾ MB ಪಾಟೀಲ್, ಪ್ರಿಯಾಂಕ್ ಖರ್ಗೆ ಈ 3 ಜನರಲ್ಲಿ ಇಬ್ಬರು ಅಥವಾ ಒಬ್ಬರು DCM ಹುದ್ದೆಯನ್ನ ಅಲಂಕರಿಸುವಂತ ಒಂದು ಸಾಧ್ಯತೆಗಳಿದೆ. ಪ್ರಭು ಶಿವಕುಮಾರ್, ಈಗ DK ಶಿವಕುಮಾರ್ ಯಾಕೆ ಒಂದಿರಲಿ ಅಂತ ಆ ರೀತಿ ಅವರು ಚಿಂತನೆ ಮಾಡ್ತಿದ್ದಾರೆ? ಅಂದರೆ ಎಲ್ಲೊಂದು ಕಡೆ ಅವ್ರು CM ಆಗಿರ್ತಾರೆ, ಮತ್ತು 3-4 ಕ್ರಿಯೇಟ್ ಆಗಿಬಿಟ್ರೆ ಮತ್ತೆ ಓವರ್ಟೇಕ್ ಮಾಡ್ತಾರೆ ಅನ್ನೋಂಥ ಆತಂಕ ಇರ್ಬೋದಾ? ಹೆಂಗೆ? ಸಹಜವಾಗಿ ಪ್ರಭು, ಈಗ ಒಂದು DCM ಹುದ್ದೆ ಇದ್ರೆ ಯಾವುದೇ ತಲೆ ಕೆಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಈಗ ಪ್ರಬಲ ಸಮುದಾಯಗಳಿಗೆ 4 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದೆ ಆದ್ರೆ, ಅಥವಾ 2 DCM ಹುದ್ದೆಗಳನ್ನ ಕ್ರಿಯೇಟ್ ಮಾಡಿದ್ದೆ ಆದ್ರೆ, ಆಗ ತಮ್ಮ ಪವರ್ ಶೇರಿಂಗ್ ಆಗತ್ತೆ ಅನ್ನುವಂತಹ ಆತಂಕ DK ಶಿವಕುಮಾರ್ ಅವ್ರಿಗೆ ಇದೆ. ಎಲ್ಲಿ ನಮ್ಮ ಹಿಡಿತವನ್ನ ತಪ್ಪಿಸ್ತಾರೋ ಆ ಕಡೆಯಿಂದ ಒತ್ತಡವನ್ನ ಕ್ರಿಯೇಟ್ ಮಾಡಿಸ್ತಾರೋ ಅನ್ನುವಂತ ಆತಂಕ ಇದೆ. ಈಗಲ್ಲದೆ ಇದ್ರು ಮುಂದಿನ ದಿನಗಳಲ್ಲಿ ಅದು ಶುರು ಆಗತ್ತೆ. ಜೊತೆಗೆ ಅಲ್ಲಿ ಎದುರಾಕೊಂಡ್ರು ಕೂಡ ಕಷ್ಟ. ಯಾಕಂದ್ರೆ ಆ ಸಮುದಾಯಗಳನ್ನ ಎದುರಾಕೊಂಡಾಗತ್ತೆ. ಮುಂದೆ ಚುನಾವಣೆಗಳಲ್ಲೂ ಕೂಡ ಅದರ ಎಫೆಕ್ಟ್ ಆಗತ್ತೆ. ಆಗ ಯಾರು KPCC ಅಧ್ಯಕ್ಷರಾಗಿರ್ತಾರೆ ಮತ್ತೆ CM ಹುದ್ದೆ ಇಬ್ಬರ ಮೇಲೆನೆ ಆರೋಪಗಳು ಬರುತ್ತೆ. ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ನೀವು ಸರಿಯಾಗಿ ನೋಡ್ಕೊಳ್ತಾ ಇರೋದ್ರಿಂದ ಇವತ್ತು ಪಕ್ಷ ಈ ರೀತಿಯಾಗಿ ಇಂಥ ಸ್ಥಿತಿಗೆ ಬಂದಿದೆ ಅಂತೇಳಿ ಅವತ್ತು ವರಿಷ್ಠರೇ ಅಸಮಾಧಾನಗೊಳ್ತಾರೆ. ಸೊ ಈ ಒಂದು ಅಸಮಾಧಾನಕ್ಕೆ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಕೂಡ ಗುರಿ ಆಗ್ಬೇಕಾಗತ್ತೆ. ಈಗ ಬೇಡ ಅಂತೇಳಿ ತೀವ್ರವಾಗಿ ವಿರೋಧವನ್ನ ಮಾಡಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಈ ಪವರ್ ಶೇರಿಂಗ್ ಅನ್ನ ಹಂಚಿಕೆ ಮಾಡುವಂತ ಒಂದು ಪಟ್ಟನ್ನ ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ 4 ಜನ ಬೇಕೇ ಬೇಕು, ಇಲ್ಲ ಇಬ್ಬರಿಗಾದ್ರೂ ಅವಕಾಶ ಕೊಡ್ಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ಅವರು ಇಡ್ತಾ ಇದ್ದಾರೆ. DKC ನಾಗಾಲೋಟಕ್ಕೆ ಬ್ರೇಕ್ ಹಾಕ್ಬೇಕು, ಏಕಚಕ್ರಾಧಿಪತ್ಯಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂಥದ್ದು ಇದರ ಹಿಂದಿರುವಂತಹ ಲೆಕ್ಕಾಚಾರ. ಹಾಗಾಗಿ ಸಿದ್ದರಾಮಯ್ಯ ಅವರು ಈ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ 4 ಪವರ್ ಸೆಂಟರ್ಗಳಾದ್ರೆ ಮತ್ತೆ ನನಗೆ ಮುಂದೆ ಆಡಳಿತವನ್ನು ನಡೆಸೋದಕ್ಕೆ ಸುಲಭವಾಗಿ ಅವಕಾಶವನ್ನ ಬಿಡೋದಿಲ್ಲ, ಪ್ರತಿಯೊಂದರಲ್ಲೂ ಕೂಡ ಇವರು ಒತ್ತಡವನ್ನ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದು DK ಶಿವಕುಮಾರ್ಗೆ ಆತಂಕ. ಹಾಗಾಗಿ ಅವ್ರು ಬೇಡ ಅಂತ ಇದ್ದಾರೆ, ಇವರು ಸಿದ್ದರಾಮಯ್ಯ ಮಾಡಿ ಅಂತ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಮುಂದೆ ಸರ್ಕಾರಕ್ಕೆ ಕಿರಿಕಿರಿ ತಪ್ಪಿದ್ದಲ್ಲ. ಹಾಗಾಗಿ
ಒಂದು ಅಥವಾ ಎರಡು DCM ಹುದ್ದೆಯನ್ನ ಮಾಡಿ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ನಾಳೆ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ DCM DKಶಿ ಹಾಗೆ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅವರ ಜೊತೆ ಚರ್ಚೆಯನ್ನ ಮಾಡಿ DCM ಹುದ್ದೆಗಳನ್ನು ಕೂಡ ಅವರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸುವಂತ ಒಂದು ಸಾಧ್ಯತೆ ನಾಳೆ ಸೋಮವಾರ ರಾತ್ರಿ ಒಳಗೆ DCM ಮತ್ತೆ ಸಚಿವ ಸಂಪುಟ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಶಿವಕುಮಾರ್, ಹಿಂದೆ ನಾವು ಸಿದ್ದರಾಮಯ್ಯನವರು CM ಆದಾಗ DKಶಿ DCM ಆದಾಗ ನೋಡ್ತಾ ಇದ್ವಿ, ಎಷ್ಟೋ ಕಾರ್ಯಕ್ರಮಗಳಲ್ಲಿ ಇವರೇ CM ಏನೋ ಅನ್ನೋ ಥರ, ಅಂದರೆ ಶಾಡೋ CM ಥರ ಕೂಡ ಇದ್ದರು, ಆ ಗತ್ತು ಮೇಂಟೈನ್ ಮಾಡಿದರು DK ಶಿವಕುಮಾರ್. ಬಟ್ ಈಗ ಇವರ ಕ್ಯಾಬಿನೆಟ್ನಲ್ಲಿ DCM ಹುದ್ದೆ ಒಂದು ಹೊತ್ತು ಎರಡು ಸೃಷ್ಟಿ ಆದರೂ ಕೂಡ DK ಶಿವಕುಮಾರ್ ಅವರ ಆ ಒಂದು ಥರ ಬರುತ್ತಾ ಅಂತೇಳಿ ಹೆಂಗೆ ಅಂತ? ಪ್ರಭು, ಹಿಂದೆ ಸಿದ್ದರಾಮಯ್ಯ ಅವರು CM ಆಗಿದ್ರು, ಸಂಪೂರ್ಣವಾದಂತಹ ಒಂದು ಫ್ರೀಯನ್ನ DK ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ರು. ಅವರ ಇಲಾಖೆ ವಿಚಾರದಲ್ಲಾಗ್ಲಿ ಮತ್ತೆ ಅವರ ಇದ್ರಲ್ಲಾಗ್ಲಿ ಸಿದ್ದರಾಮಯ್ಯ ಅವರಾಗ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆದ್ರೆ ಈಗ ಪ್ರಿಯಾಂಕ್ ಖರ್ಗೆ ಆದ್ರೆ DK ಶಿವಕುಮಾರ್ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈಗ DK ಶಿವಕುಮಾರ್ ಆಪ್ತರಲ್ಲೇ ಗುರುತಿಸ್ಕೊಂಡಿರೋದ್ರಿಂದ, ಜೊತೆಗೆ AICC ಅಧ್ಯಕ್ಷರ ಆಶೀರ್ವಾದದಿಂದಲೇ ಇವತ್ತು CM ಆಗಿರೋದ್ರಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಮತ್ತಷ್ಟು ಹೆಚ್ಚು ಬೆಳೆಸುವಂತ ಒಂದು ಪ್ರಯತ್ನವನ್ನ DK ಶಿವಕುಮಾರ್ ಮಾಡ್ಲಿದ್ದಾರೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಪಟ್ಟು ಪರಮೇಶ್ವರ್ ಮತ್ತೆ MB ಪಾಟೀಲ್ರನ್ನ ಅಲ್ಲಿ ತಂದು ಕೂರಿಸ್ಬೇಕು ಅಂತ ಹೇಳಿ ಇಬ್ಬರು ನಾಯಕರು ಕೂತಿದ್ದೆ ಆದ್ರೆ DK ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕಲಿದ್ದಾರೆ. ಯಾಕೆಂದ್ರೆ ಇಬ್ಬರು ಕೂಡ ಹಿರಿಯರಾಗಿರೋದ್ರಿಂದ KPCC ಅಧ್ಯಕ್ಷರಾಗಿ, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಇಬ್ಬರು ಕೂಡ ಕೆಲಸವನ್ನ ಮಾಡಿದ್ದಾರೆ. ಸೊ ಜೊತೆಗೆ ಹಲವು ಬಾರಿ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿರೋದ್ರಿಂದ ಪ್ರಬಲ ಸಮುದಾಯಗಳು ಕೂಡ ಹಿಂದೆ ಇರೋದ್ರಿಂದ DK ಶಿವಕುಮಾರ್ ಅವರನ್ನ ಹಿಡಿತಕ್ಕೆ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಈ ಇಬ್ಬರು ನಾಯಕರು ಮಾಡ್ಲಿದ್ದಾರೆ. ಒಂದು ವೇಳೆ DK ಶಿವಕುಮಾರ್ ಇವ್ರ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಹೋದ್ರು ಕೂಡ ಇವರಿಬ್ಬರು ಆ ಸವಾರಿಗೆ ಸಿಗೋದಿಲ್ಲ. ಯಾಕಂದ್ರೆ ಇವರೇ ಸವಾರಿ ಮಾಡುವಂತಹ ಶಕ್ತಿ ಇಬ್ಬರು ನಾಯಕರಲ್ಲಿದೆ, ಆ ತಿರುಗಿ ಬೀಳುವಂತಹ ಶಕ್ತಿ ಕೂಡ ಇಬ್ಬರು ನಾಯಕರಲ್ಲಿದೆ. ಹಾಗಾಗಿ ಈ ಇಬ್ಬರನ್ನು ತಂದು ಅಲ್ಲಿ ಕೂರಿಸಬೇಕು, DK ಶಿವಕುಮಾರ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಪ್ರಯತ್ನ. ನೋಡ್ಬೇಕಾಗತ್ತೆ ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಪ್ರಿಯಾಂಕ್ ಖರ್ಗೆ DCM ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ UT ಖಾದರ್ ಅಲ್ಪಸಂಖ್ಯಾತ ಕೋಟದಲ್ಲಿ DCM ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಪರಮೇಶ್ವರ್ ಅಥವಾ MB ಪಾಟೀಲ್ ಇಬ್ಬರು DCM ಆಗಿದ್ದೇ ಆದ್ರೆ DK ಶಿವಕುಮಾರ್ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಬಹಳ ಕಷ್ಟ ಆಗತ್ತೆ. ಇವರ ಒಪ್ಪಿಗೆ ಕೂಡ ಅಲ್ಲಿ ಅನಿವಾರ್ಯ ಆಗತ್ತೆ. ಆಗ ಸರಿಯಾದಂತ ಆಡಳಿತವನ್ನ ನಡೆಸೋದಕ್ಕಾಗೋದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಒತ್ತಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗೆ.